ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾವು ಧ್ಯಾನ ಮಾಡೋ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ ನೀನು ಆಗಿದೆ. ಈ ಸಂದೇಶದ ಮುಖಾಂತರವಾಗಿ ನನ್ನ ಜನಗಳ ಮಾತನಾಡು ಪವಿತ್ರಾತ್ಮನೇ. ಈ ಮನೆ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆಯು. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಪ್ರಿಯ ಅಪೊಸ್ತಲನು ಹೇಳ್ತಾನೆ ಈ ವಾಕ್ಯದಲ್ಲಿ, ಇದು ಮಾತ್ರವಲ್ಲದೆ ನಮಗುಂಟು ಉಪದ್ರವದಲ್ಲಿ ಉಲ್ಲಾಸಕರವಾಗಿದ್ದೇವೆ. ಪ್ರಿಯ ಅಪೊಸ್ತಲನು ಹೇಳ್ತಾನೆ, ಇದು ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರೋ ಆ ನಂಬಿಕೆ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ. ಆ ನೀತಿವಂತರಾದ ಪ್ರತಿಯೊಬ್ಬರ ಜೀವಿತದಲ್ಲಿ ಉಪದ್ರವಗಳು ಬರುವಾಗ ಪ್ರಿಯರೇ, ನಾವು ಗುಣಗುಟ್ಟದೆ ಅದು ಸಂತೋಷ ಪಡಬೇಕೆಂದು ಅಪೊಸ್ತಲನು ಹೇಳ್ತಾನೆ. ಯಾಕೆಂದರೆ ಉಪದಿಂದ ನಿಮಗೆ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದರಿಂದ ಇರ್ತದೆ ಯೇಸು ಕ್ರಿಸ್ತನ ಪರಿಪೂರ್ಣ ಸಾರೂಪ್ಯವು ನಿಮಗೆ ತರುತ್ತದೆ ಮತ್ತು ಈ ಅನುಭವಿಸಿದ ನಿರೀಕ್ಷಣೆ ಹುಟ್ಟುತ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಈ 5ನೇ ವಾಕ್ಯದ ಅತಿ ಸ್ಪೆಸಿಫಿಕ್ ಆಗಿ ಧ್ಯಾನ ಮಾಡ್ತೇವೆ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸಲು ಅಪೊಸ್ತಲನು ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿಕೆ ಇಟ್ಟುಕೊಂಡು ನೀಡಲು ಮುಳಿಸಿಕೊಂಡಿದ್ದರೋ ನೀವೆಲ್ಲರೂ ನಿಮ್ಮ ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದೀರಿ ಎಂದು ಅಪೊಸ್ತಲನು ಹೇಳ್ತಾನೆ. ಆ ನೀತಿವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಉಪದ್ರವಗಳು ಬರುವಾಗ ನೀವು ಸಂತೋಷಿಸುವುದಾದರೆ, ಗುಣಗುಟ್ಟದಿದ್ದರೆ ಪ್ರಿಯರೇ, ಅಲ್ಲಿ ನಿಮ್ಮಲ್ಲಿ ತಾಳ್ಮೆಯಿಂದ ಅನುಭವಿಸಿದ ಮತ್ತು ನಿರೀಕ್ಷೆ ಹುಟ್ಟುತ್ತದೆ. ಮತ್ತು 5ನೇ ವಾಕ್ಯದಲ್ಲಿ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಹಾಗಾದರೆ ಆ ನಿರೀಕ್ಷೆ ಎಂದರೆ ಏನು? ಯಾವ ರೀತಿಯಲ್ಲಿ ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಪಡಿಸಬೇಕು? ನಿಮ್ಮ ನಿರೀಕ್ಷೆಯು ಭಂಗಪಡಿಸಬಾರದಾದರೆ ಹಾಗಾದರೆ ನಿರೀಕ್ಷೆ ಎಂದರೆ ಏನು? ನಿರೀಕ್ಷೆ ಅರ್ಥವೇನು? ನಿರೀಕ್ಷೆ ಅಭಿವೃದ್ಧಿ ಆಗುವುದು ಹೇಗೆ ಎಂಬುದಾಗಿ ಕೆಲವು ಸಂಗತಿ ವಿವರಣೆ ನೋಡುತ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವುದಾದರೆ, ಧ್ಯಾನಿಸಿದರೆ ನಿಮ್ಮ ನಿರೀಕ್ಷೆಯು ಅಭಿವೃದ್ಧಿಯಾಗುತ್ತದೆ. ನಾನು ಹೇಳ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅಪೊಸ್ತಲನು ಹೇಳ್ತಾನೆ, ಈ ನಿರೀಕ್ಷೆ ಅಂದರೆ ಯೇಸು ನಂಬಿಕೆಟ್ಟವರು, ನೀಲಿ ಮುಳಿಕೊಂಡವರು ನಿಮ್ಮ ಜೊತೆ ಉಪದ್ರವಗಳು ಬರುವಾಗ ನೀವು ಸಂತೋಷ ಪಡಬೇಕು. ಅದು ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದು ಹುಟ್ಟುತ್ತದೆ, ಆ ನಿರೀಕ್ಷೆ ಹುಟ್ಟುತ್ತದೆ. ಈ ನಿರೀಕ್ಷೆಯು ನಿಮ್ಮ ಆಸೆ ಪಡಬಾರ್ದರೆ ಪ್ರೇರೆ ನಿರೀಕ್ಷೆ ಅಭಿವೃದ್ಧಿ ಆಗಬೇಕು. ಪ್ರೇರೆ ಆ ನಿರೀಕ್ಷೆ ಅಭಿವೃದ್ಧಿ ಆಗಬೇಕಾದರೆ ಅಪೊಸ್ತಲನು ನೀವು ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಅಲ್ಲೊಂಬಿಡುಕಿಯನ್ನು ಹೊಸ ಮುಡುಕಿಯನ್ನು ಹೆಚ್ಚೆಚ್ಚಾಗಿ ಓದುವರಾಗಬೇಕು. ಎಷ್ಟು ದೇವರ ವಾಕ್ಯ ನೀವು ಅಲ್ಲೊಂಬಿಡುಕಿ ಓದಬೇಕು. ಹೊಸ ಓದುತ್ತಿರೋ ಧ್ಯಾನ ಅಷ್ಟು ಇದರ ವಾಕ್ಯ ಪ್ರೇರೆ ಯಾರು ಓದುತ್ತಾರೆ, ಯಾರು ಮನದಟ್ಟು ಕೇಳುತ್ತಾರೆ, ಧ್ಯಾನ ಮಾಡಿ ಅವರಲ್ಲಿ ನಿರೀಕ್ಷೆ, ಸ್ಥಿರಚಿತ್ತ, ಆದರಣೆ ಅಭಿವೃದ್ಧಿ ಆಗದೆ ಪ್ರಿಯರೇ. ನಿಮ್ಮ ನಿರೀಕ್ಷೆಯು ಅಭಿವೃದ್ಧಿ ಆಗಬೇಕು ಪ್ರಿಯರೇ. ನಿಮ್ಮ ನಿರೀಕ್ಷೆಯು ಎಂದು ಆಸಮುಖ ಪಡಬಾರದು. ಪವಿತ್ರಾತ್ಮನು ದಿನೇ ದಿನೇ ನೀವು ಧ್ಯಾನ ಓದುವುದಾದರೆ, ಧ್ಯಾನ ಮಾಡಿದರೆ ನಿಮ್ಮಲ್ಲಿ ನಿರೀಕ್ಷೆ ತುಂಬಿಸ್ತಾರೆ. ಅದನ್ನು ತುಂಬಿಸಬೇಕಾದರೆ ವಾಕ್ಯ ಧ್ಯಾನ ಮಾಡೋದು ಅತಿ ಅಗತ್ಯವಾಗಿದೆ. ಈ ವಾಕ್ಯ ಧ್ಯಾನ ಮಾಡಿದ್ರೆ ನಿಮ್ಮ ನಿರೀಕ್ಷೆಯು ಅಭಿವೃದ್ಧಿ ಆಗ್ತೀರಿ. ಈ ನಿರೀಕ್ಷೆಯು ನಿಮ್ಮ ರಕ್ಷಣೆಯ ಒಂದು ಸ್ಥಿರಸ್ಥಾನ ಎಂಬುದಾಗಿ ಅಪೊಸ್ತಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದ ಅಪೊಸ್ತಲನು ಹೇಳ್ತಾರೆ, ಇವತ್ತು ಯೇಸು ನಂಬಿಕೆ ಇಟ್ಟ ಪ್ರತಿಯೊಂದು ವಿಶ್ವಾಸಿಗಳಿಗೆ ದೊಡ್ಡ ಶತ್ರು ಸೈತಾನನಾಗಿದೆ ಎಂಬುದೇ ಅಪೊಸ್ತಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತಾನೆ, ನಮ್ಮ ಯುದ್ಧವು ಮನುಷ್ಯ ಮಾತ್ರ ಒಟ್ಟಿಗೆಲ್ಲ, ನಮ್ಮ ಯುದ್ಧವು ಅಂಧಕಾರದ ಯೋಧಿಪತಿಗಳೊಡನೆ ವಾಯುಮಂಡಲದ ದುರಾತ್ಮನ್ನು ಹೋರಾಟ ಮಾಡುತ್ತೆ ಎಂಬುದಾಗಿ ಅಪೊಸ್ತಲನು ಎಫೆಸಿಯನ್ಸ್ ಚಾಪ್ಟರ್ 6 verse 12 ಅಲ್ಲಿ ಹೇಳುತ್ತಾನೆ.
13ನೇ ವಾಕ್ಯದಲ್ಲಿ ಹೇಳ್ತಾನೆ, ಕಠಿಣ ಯುದ್ಧ ನಡೆಯುವುದರಲ್ಲಿ ಮಾಡಬೇಕಾದಲ್ಲಿ ಮಾಡಿ ಜಯಶಾಲೆಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸು ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳಿಕೊಂಡು 14ನೇ ವಾಕ್ಯದಿಂದ ಅಲ್ಲಿ ಆತನು 5 ಆಯುಧಗಳು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಪ್ರೇರೆ. ಅದು 5 ಆಯುಧಗಳಾಗಿ ಒಂದು ಸತ್ಯ ನಡುಕೊಟ್ಟು, ನೀತಿಯ ವಜ್ರ ಕವಚ, 3ನೇ ಸಮಾಧಾನ ಸುವಾರ್ತೆಯನ್ನು ತಿಳಿಸಿರುವ ಸಿದ್ಧವಾದ ಮನಸ್ಸೆಂಬ ಕೆರೆಗಳು, 4ನೇ ಆಯುಧ ನಂಬಿಕೆ ಎಂಬ ಗುರಾಣಿ, 5ನೇ ಆಯುಧವಾಗಿದೆ ನಿರೀಕ್ಷೆ ಎಂಬ ಸ್ಥಿರಸ್ಥಾನವನ್ನು ಧರಿಸಿಕೊಳ್ಳಬೇಕಾಗುತ್ತಾನೆ. ಮತ್ತು 6ನೇ ಮತ್ತು 7ನೇ ಆಯುಧವಾಗಿದೆ ಸೈಟನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡುವಂಥ ಆಯುಧ, ಅದು ಇಬ್ಬೈ ಕತ್ತಿದೆಯರ ವಾಕ್ಯ ಮತ್ತು ಪ್ರಾರ್ಥನೆ ಆಯುಧ. ಈ 5ನೇ ಆಯುಧದಲ್ಲಿ ನಿರೀಕ್ಷೆ ಅದು ಆ ನಿರೀಕ್ಷೆ ಎಂಬ ಸ್ಥಿರಸ್ಥಾನವನ್ನು ಧರಿಸಿಕೊಳ್ಳಬೇಕಾದ ಪ್ರೇರೆ. ಆಗ ಮಾತ್ರ ನಿಮ್ಮ ಮನಸ್ಸು ಕುಂದಿ ಹೋಗುತ್ತದೆ. ಸೈತಾನನು ಅಟ್ಯಾಕ್ ಮಾಡುವ ಫಸ್ಟ್ ಜಾಗ ಒಬ್ಬ ವಿಶ್ವಾಸಿಯ ಮನಸ್ಸು ಆಗಿದೆ ಪ್ರೇರೆ. ಯಾಕಂದರೆ ಒಬ್ಬ ವಿಶ್ವಾಸಿಯು ಮನಸ್ಸಿನಲ್ಲಿ ಕುಂದಿ ಹೋಗುವುದಾದರೆ, ಮನಸ್ಸಿನಲ್ಲಿ ನಿರಾಸನ ಅವನ ಯುದ್ಧದಲ್ಲಿ ಸೋತು ಹೋಗ್ತಾನೆ. ಅದಕ್ಕೆ ಪ್ರೇರೆ ದೇವರ ಆತ್ಮನ ಇವತ್ತು ಪ್ರೇರೆ ಈ ಸಂದರ್ಭ ನಿಮ್ಮನ್ನು ಎನ್ಕರೇಜ್ ಮಾಡ್ತಾನೆ. ಇವತ್ತು ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನಿಮ್ಮನ್ನು ಅಂದುಕೊಂಡಿದ್ದೀರಿ, ದೇವರ ಕೃಪೆಯಿಂದ ದೇವರ ಮಕ್ಕಳಾಗಿದ್ದೀರಿ, ನೀತಿವಂತನು ನಿರ್ಣಯಿಸಲ್ಪಟ್ಟಿದ್ದೀರಿ, ನಿಮ್ಮ ಪಾಪಗಳು ಸಮಿಸಲ್ಪಟ್ಟಿವೆ, ನಿಮ್ಮ ನಿತ್ಯ ಜೀವ ದೇವರು ಕೊಟ್ಟಿದ್ದಾನೆ, ನಿಮ್ಮ ಒಳಗೆ ಪವಿತ್ರನಾತ್ಮನು ಇದ್ದಾನೆ ಪ್ರಿಯ. ಅದಕ್ಕೋಸ್ಕರ ಪ್ರಿಯ ನಿಮ್ಮ ನಾನಾ ವಿಧ ಕಷ್ಟಗಳು ಬಂದಿರಬಹುದು, ಉಪದ್ರವಗಳು ಬರಬಹುದು. ಆಗ ನೀವು ಗುಣಗುಟ್ಟಬಾರದು. ಕ್ರಿಸ್ತನನ್ನು ಇಂದಿಗೂ ಬಿಟ್ಟು ಹಿಂದಕ್ಕೆ ಹೋಗಬಾರದು. ಕ್ರಿಸ್ತನ ಸಭೆಯನ್ನು ಬಿಡಬಾರದು. ಸಭಾ ಪಾಲಕರನ್ನು ಸಭೆಯನ್ನು ದೂಷಿಸಬಾರದು. ಅದು ಇದೆಲ್ಲ ಸಮಯದಲ್ಲಿ ಸಂತೋಷ ಪಡಬೇಕು. ಎಷ್ಟು ಸಂತೋಷ ಪಡಿತೀರೋ ವಾಪಸ್ ಬರುತ್ತಾನೆ, ನಿಮ್ಮಲ್ಲಿ ತಾಳ್ಮೆ ಉಂಟಾಗ್ತದೆ. ತಾಳ್ಮೆ ಉಂಟಾಗುವ ನಿಮ್ಮಲ್ಲಿ ಅನುಭವ ಸಿದ್ಧಿ ಬರ್ತದೆ. ವಾಪಸ್ ಬರ್ತದೆ ಅಂದರೆ ಕ್ರಿಸ್ತನ ಸಾರಿ ಮತ್ತು ನಿರೀಕ್ಷೆ ಉಂಟುತ್ತೆ. ಆ ನಿರೀಕ್ಷೆಯು ನಿಮ್ಮ ಆಸೆ ಭಾಗವಾಗದೆ ಈ ನಿರೀಕ್ಷೆ ನಿಮ್ಮಲ್ಲಿ ಅಭಿವೃದ್ಧಿ ಮಾಡುವುದು ನಿಮ್ಮ ಕೆಲಸವಾಗಿದೆ ಪ್ರೇರೆ. ಅದಕ್ಕೂ ಸಪ್ಪ ಇದೊಂದು ಆಯುಧವಾಗಿದೆ. ಅದಕ್ಕೆ ನಿರೀಕ್ಷೆ ಅಭಿವೃದ್ಧಿ ಆಗಬೇಕಾ? ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವ ಅಭ್ಯಾಸ ಮಾಡಿ ಪ್ರೇರೆ. ಸಿಕ್ಕಿದ ಸಮಯ ವಾಕ್ಯ ಓದಿರಿ. ಅಲ್ಲಡ್ಬೇಕು ಓದಬೇಕು, ಹೊಸ ಹುಡುಗ ಓದಬೇಕು, ಕೀರ್ತನೆ ಓದಬೇಕು, ಜೈ ಓದಬೇಕು ಪ್ರೇರೆ. ಖಾಲಿ ಕೇಳೋದು ಮಾತ್ರ ಅಲ್ಲ, ಓದಬೇಕು, ಧ್ಯಾನ ಮಾಡಬೇಕು, ಮತ್ತು ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿಡಬೇಕು. ಆವಾಗ ಪ್ರೇರೆ ಮತ್ತು ದೇವರ ವಾಕ್ಯ ವಿಧಿ ಇರಬೇಕು. ಹೀಗೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಯನ್ನು ಬಲಗೊಳ್ಳುತ್ತೀರಿ. ಆಗ ಎಂದಿಗೂ ನಿಮ್ಮ ಮನಸ್ಸು ಕುಂದಿ ಹೋಗುವುದಿಲ್ಲ. ಇಲ್ಲೇ ನಿಮ್ಮ ಮನಸ್ಸು ಕುಂದಿ ಹೋಗ್ತದೆ ಮತ್ತು ಸೈತಾನ ಪಲ್ಲೆ ಅಲ್ಲಿ ಅಟ್ಯಾಕ್ ಮಾಡ್ತಾ, ಅದಕ್ಕೆ ಅಟ್ಯಾಕ್ ಆಗಲಿಕ್ಕೆ ಬಿಡದೆ ನಿಮ್ಮ ಮನಸ್ಸು ಗಟ್ಟಿ ಮಾಡಬೇಕೆಂಬುದಾಗಿ ಐಸಾಯ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನೋಡಿದರೆ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ, ನನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ, ಆಶಾಭಂಗ ಪಡಲಾರನ್ನು ನನಗೆ ಗೊತ್ತು. ಪ್ರೇಲಿ ಐಸಾಯ ಪ್ರವಾದನೆ ಈ ರೀತಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿ. ಯಾಕಂದರೆ ನಿಮಗೆ ಎಂಥ ಶೋಧನೆಗಳು ಬರಬಹುದು, ಎಂಥ ಉಪದ್ರವಗಳು, ಎಂಥ ಕಷ್ಟಗಳು ಮೇಲೆ ಬರೋದು. ಆಗ ನೀವು ಹೇಳಬೇಕು ನಿಮ್ಮ ಬಾಯಿಂದ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುತ್ತಾನೆ, ಆದ ಕಾರಣ ನಾನು ಎಂದಿಗೂ ಅವಮಾನಕ್ಕೆ ಒಳಪಡುವುದಿಲ್ಲ, ನಾಚಿಕೆಯಿಂದ ಕರೆಯುವುದು. ನನ್ನ ಮುಖ ಎಂದರೆ ನಿಮ್ಮ ಮನಸ್ಸನ್ನು ಪ್ರೇರೆ ಕಗ್ಗಲಿನಿಂದ ಗಟ್ಟಿ ಮಾಡಿಕೊಂಡರೆ ಮಾತ್ರವೇ ಎಂಥ ಪರಿಸ್ಥಿತಿ ಬರಲಿ, ಎಂಥ ಕಷ್ಟ ಬರಲಿ, ನಿಮ್ಮ ಮನಸ್ಸು ಕುಂದಿ ಹೋಗುವುದಿಲ್ಲ, ನೀವು ಆಶಾಭಂಗ ಪಡುವುದಿಲ್ಲ. ಹಾಗಾದರೆ ಈ ರೀತಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಬೇಕಾ? ನಿಮ್ಮ ಮನಸ್ಸು ಕುಂದಿ ಹೋಗಬಾರದ? ಹಾಗಾದರೆ ಪ್ರೇರೆ ಒಂದೇ ಸೀಕ್ರೆಟ್ ಆಗಿದೆ ಪ್ರೇರೆ. ದೇವರ ಆತ್ಮನ ಇವತ್ತು ಹೇಳ್ತಾನೆ, ನಿಮ್ಮದೇ ಕಷ್ಟಗಳು ಬರುವಾಗ ಸೋದೆಗಳು ಗುಣಗುಟ್ಟಬೇಡಿರಿ, ಸಂತೋಷನ ಸ್ತುತಿ ಸ್ತೋತ್ರ ಮಾಡಬೇಕು ಪ್ರೇರೆ. ಹಾಗಾದರೆ ಅದಕ್ಕೆಲ್ಲ ಬೇಕು ದೇವರ ವಾಕ್ಯ ಪ್ರೇರೆ. ದೇವರ ವಾಕ್ಯವನ್ನು ಎಷ್ಟು ಓದಿತರೋ, ಎಷ್ಟು ವಾಕ್ಯ ಧ್ಯಾನ ಮಾಡುತ್ತಾರೋ, ಎಷ್ಟು ವಾಕ್ಯ ಜ್ಞಾಪಕದಲ್ಲಿಟ್ಟುಕೊಂಡಿದ್ದರು, ಎಷ್ಟು ದೇವರ ವಾಕ್ಯವನ್ನು ವಿಧಿ ಆಗಿದ್ದು, ಅಷ್ಟು ನಿಮ್ಮಲ್ಲಿ ನಿರೀಕ್ಷೆಯು ದಿನದಿಂದ ಅಭಿವೃದ್ಧಿಯಾಗಿ ನಿಮ್ಮನ್ನು ಗಟ್ಟಿಯಾದಾಗ ಎಂದಿಗೂ ಕುಂದಿ ಹೋಗುವುದಿಲ್ಲ. ಮತ್ತು ನಿರೀಕ್ಷಿಸಿದ ಹಾಗೇ ದೇವರು ಪ್ರೇರೆ ಕಾರ್ಯ ಮಾಡ್ತಾ. ಯಾಕಂದ್ರೆ ನಾವು ನೋಡ್ತೇವೆ 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲೂ ಪೇತ್ರನು ಹೀಗೆ ಹೇಳ್ತಾನೆ, ಈಗೋ ಚೀಯೋನಲ್ಲಿ ಮೂಲೆಗಳನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದು, ಮಾನ್ಯವಾದುದು, ಅದರ ನಂಬಿಕೆಯನ್ನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ನಂಬುವ ನಿಮಗೆ ಈ ಮಾನ ಉಂಟು. ಪೇತ್ರ ಅತಿ ಸ್ಪಷ್ಟ ಹೇಳ್ತಾನೆ, ಚೀಯೋನ್ ಎಂದರೆ ಕರ್ತನ ಸಭೆಯಾಗಿದೆ. ಎಷ್ಟು ನಂಬಿಕೆ ಇಟ್ಟವರು, ನೀಲಿ ಮುಳಿದುಕೊಂಡವರು ಮನೆಯಲ್ಲಿ ಕೂತ್ಕೊಳ್ಳಬೇಡಿರಿ. ಅದೇ ಥರ ಟಿ ವಿ ನೋಡಿ ಮನೇಲಿ ಕೂತ್ಕೊಳ್ಳಬೇಡಿರಿ. ಅದೇ ಥರ ನಿಮ್ಮ ಸಭೆಗೆ ಅಥವಾ ಸಭೆಗೆ ಬರಬೇಕು ಪ್ರೇರೆ. ಸಭೆ ಒಟ್ಟಿಗೆ ಸೇರಿ ದೇವರನ್ನು ಆರಾಧನೆ ಮಾಡಬೇಕು, ಸಭೆ ಒಟ್ಟಿಗೆ ಸೇರಿ ರೊಟ್ಟಿಯಿಂದ ಪಾಲರಾಗಬೇಕು. ಆಗ ಪೇತ್ರ ಕ್ರಿಸ್ತನ ಸಭೆಯಲ್ಲಿ ನೀವು ನಂಬಿಕೆಸ್ತರಾದರೆ, ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾದರೆ, ಆತನ ಉಪದೇಶ ಬಿದ್ದರೆ ಎಂದಿಗೂ ನೀವು ಆಶಾಭಂಗ
ಅಥವಾ ಅವಮಾನಕ್ಕೆ ಅಥವಾ ನಾಚಿಕೆ ಒಳಪಡುವುದಿಲ್ಲ. ಎಲ್ಲೆಲ್ಲಿ ನೀವು ನಾಚಿಕೆ ಒಳಪಟ್ಟು ಆ ಸ್ಥಳದಲ್ಲಿ 2 ಪಟ್ಟು ಮಾನವನ್ನು, 2ರಷ್ಟು ಆರ್ಥಿಕ ಸಮೃದ್ಧಿಯನ್ನು, 2ರಷ್ಟು ಅಭಿಷೇಕ ಎಲ್ಲವನ್ನು ದೇವರು ಆಯುಷವನ್ನು 2ರಷ್ಟು ದೇವರು ಕೊಡುವವನು ಆಗಿದ್ದಾನೆ, 2ರಷ್ಟು ಆರೋಗ್ಯವನ್ನು ನಿಮಗೆ ಉತ್ತಮ ಕೊಡುವವನಾಗಿದ್ದಾನೆ. ಹಾಗಾದರೆ ಈ ರೀತಿ ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಬೇಕಾ? ಒಂದೇ ಸೀಕ್ರೆಟು, ಇವತ್ತಿನ ಅಭ್ಯಾಸ ಮಾಡಿ ಅತಿ ಹೆಚ್ಚೆಚ್ಚಾಗಿ ನಿಮ್ಮ ಸತ್ಯವೇದವನ್ನು ನಿಮ್ಮ ಭಾಷೆಯಲ್ಲಿ ಉಂಟು ಪ್ರೇರೆ ಇವತ್ತು ಓದಬೇಕು, ಕ್ರಮಬದ್ಧವಾಗಿ ಧ್ಯಾನ ಮಾಡಬೇಕು. ಹಾಗೆ ನಿರೀಕ್ಷೆ ಅಭಿವೃದ್ಧಿ ಅಂಥವರು ಎಂದಿಗೂ ಆಶಾಭಾವ ಪಡುವುದಿಲ್ಲ ಎಂಬುದಾಗಿ ದೇವರ ಆತ್ಮನು ಅಪೊಸ್ತಲನು ಈ ವಾಕ್ಯದ ಹೇಳುವವನಾಗಿದ್ದಾನೆ. ಈಗ 2ನೇ ಸಂಗತಿ ನೋಡ್ತೇವೆ, ಈ ನಿರೀಕ್ಷೆಯಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಾದರೆ ದಿನಾಲು ಪ್ರಾರ್ಥನೆ ಮಾಡುವವರು ಆಗಬೇಕು. ನಾವು ನೋಡ್ತೇವೆ ರೋಮಾಪುರದವರು ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ. ಅಪೊಸ್ತಲ ಪೌಲನು ಈ ರೋಮಾಪುರ ಸಭೆಗೆ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ಏನೆಂದರೆ ನಿರೀಕ್ಷೆಯ ಮೂಲ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ. ಹಾಗಾದರೆ ನಿಮ್ಮ ನಿರೀಕ್ಷೆಯು ಅಭಿವೃದ್ಧಿ ಆಗಬೇಕು, ನಿಮ್ಮ ಆತ್ಮದಲ್ಲಿ ಬಲಶಾಲಿ ಆಗಬೇಕು. ಅದಕ್ಕೆ ಪ್ರೇರೆ ವಾಕ್ಯ ಮತ್ತು ಪ್ರಾರ್ಥನೆ. ವಾಕ್ಯ ಹೇಗೆ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ ಅಷ್ಟು ನೀವು ಪ್ರಾರ್ಥನೆ ಮಾಡಬೇಕು. ಬುದ್ಧಿಯಲ್ಲೂ ಪ್ರೇರಣೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡುವಬೇಕು, ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು, ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡಬೇಕು, ಪ್ರೇರೆ ಉಪವಾಸ ಮಾಡುವ. ಈ ರೀತಿ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಪ್ರೇರೆ ಪವಿತ್ರಾತ್ಮ ಬಹಳ ತುಂಬಲ್ಪಡುತ್ತೀರಿ. ನಿರೀಕ್ಷೆಯಲ್ಲಿ ನಂಬಿಕೆ ಅಭಿವೃದ್ಧಿ ಆಗುತ್ತೀರಿ. ಇಂಥ ನಿರೀಕ್ಷೆಯು ಎಂದಿಗೂ ಆಶಾಭಂಗ ಕೊಡುವುದಿಲ್ಲ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಎಫೆಸ ಸಭೆಯವರಿಗೂ ಪ್ರೇರಣೆ ಮಾಡ್ತಾನೆ. ಆ ರೀತಿ ನೀವು ದಿನಾಲು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುವ ಅತಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ನೋಡ್ತೇವೆ, ಎಫೆಸದವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ರಿಂದ 21ನೇ ವಾಕ್ಯ ತನಕ. ಈಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕದವರು ಪ್ರತಿ ಜನ ಹೆಸರುತ್ತದೋ ಆ ತಂದೆ ಮುಂದೆ ನಾನು ಮನ ಕಾಲೂರಿಕೊಂಡು ನೀವು ದೇವರ ಆತ್ಮ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಹಳ ಹೊಂದಿದರಾಗುವ ಹಾಗೆಯೂ. ಅಪೊಸ್ತಲ ಪೌಲನು ಎಫೆಸ ಸಭೆಗೆ ಬರ್ತಾನೆ, ದೇವರ ಆತ್ಮ ಮೂಲಕ ಅಂಥದ್ದು ವಿಶೇಷ ಬಹಳ ನಿಮ್ಮ ಅಂತರಾತ್ಮದಲ್ಲಿ ಪವಿತ್ರ ಬಹಳ ಹೊಂದಿಕೊಳ್ಳಬೇಕಾ? ಪ್ರಾರ್ಥನೆ ಇಂಪಾರ್ಟೆಂಟ್. ಹೇಗೆ ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು, ಮನಸ್ಸು ಗಟ್ಟಿ ಮಾಡಲಿಕ್ಕೆ. ಹಾಗೆ ಆತ್ಮ ಗಟ್ಟಿ ಮಾಡಬೇಕಾದರೆ ಪ್ರಾರ್ಥನೆ ಮಾಡಿ. ಎಷ್ಟು ನೀವು ಪ್ರಾರ್ಥನೆ ಮಾಡುತ್ತೀರೋ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರೋ, ಸ್ತುತಿ ಆರಾಧನೆ ಮಾಡುತ್ತೀರೋ, ಸಭೆಯಾಗಿ ಸೇರಿ ಬರೀತೀರೋ, ಉಪವಾಸ, ಅಷ್ಟು ನಿಮ್ಮ ಅಂತರಾತ್ಮದಲ್ಲಿ ಪ್ರೇರೇಪಿಸಬಾರದೆ ನೀವು ವಿಶೇಷವಾದ ಬಲ ಹೊಂದಿ. ಇಂಥ ಆತ್ಮ ಪ್ರೇರೆ ಎಂದಿಗೂ ಲಜ್ಜೆಗೊಳಗಾಗುವುದಿಲ್ಲ. ಇಂಥವನು ಪ್ರೇರೆ 2 ಪಟ್ಟು ಆಶೀರ್ವಾದ, 2 ಪಟ್ಟು ಮಾನವನು ಒಂದೇ ಹೊಂದುತ್ತಾನೆ. ಈ ನಿರೀಕ್ಷೆಯು ನಿಮ್ಮ ಆಸೆ ಭಂಗ ಪಡಿಸಿದ. ಮತ್ತು ಅದನ್ನ ವಾಕ್ಯದ ಹೇಳ್ತೆ, ಕ್ರಿಸ್ತ ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ಆತನ ಮಹಿಮೆ ಪ್ರಕಾರ ಅನುಗ್ರಹಿಸಲಿ. ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮ್ಮ ಈ ನಿರೀಕ್ಷೆ ಅಭಿವೃದ್ಧಿ, ನಿಮ್ಮ ಆತ್ಮ ಸಾಕ್ಷತೆ ನಿಮ್ಮ ಒಳಗೆ 100% ಈ ಲೋಕದೇವರಿಗಿಂತಲೂ ಅತಿ ಶ್ರೇಷ್ಠನಿಂದ ಯೇಸು ಕ್ರಿಸ್ತನ ಆತ್ಮನು, ತಂದೆ ಮಗ ಪವಿತ್ರ ತ್ರೈಕ ದೇವರು ನಿಮ್ಮ ಸಂಗಡ ಇದ್ದಾರೆ. ನಿಮ್ಮ ಆತ್ಮ ವಾಸ ಮಾಡುತ್ತೆ. ಆತ್ಮವೇ ನಿಮಗೆ ಸಾಕ್ಷಿ ಕೊಡುತ್ತದೆ ಪ್ರೇರೆ. ಒಂದು ವೇಳೆ ನಿಮ್ಮಲ್ಲಿ ಪ್ರಾರ್ಥನೆ ಕಡಿಮೆ ಮಾಡುತ್ತೀರೋ, ವಾಕ್ಯ ಓದಿಲೋ, ಆಗ ನೀವು ಬೇಗನೆ ಪ್ರೇರೆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಶೋಧನೆಗಳು ಬರುವಾಗ, ಚಿಂತೆಗಳು ಬರುವಾಗ ನೀವು ಸೋತು ಹೋಗ್ತೀರಿ. ಮನಸ್ಸು ಕುಂದಿ ಹೋಗ್ತದೆ, ನಿರಾಸೆ ಬರ್ತದೆ, ಅಪನಂಬಿಕೆ ಬರ್ತದೆ. ಕೆಲವರು ಜೀವನ ಅದಕ್ಕೆ ಅವಕಾಶ ಕೊಡಬೇಡಿರಿ. ದೇವರ ಆತ್ಮತನೇ ನಿಮಗೆ ಬಂದ ಉಪದ್ರವಗಳಲ್ಲಿ ಸಂತೋಷ ಪಡಬೇಕು. ಯಾಕಂದರೆ ನೀವು ನಂಬಿಕೆ ಮುಖ ನೀತಿವಂತರಾಗಿದ್ದೀರಿ. ಅದು ಉಪದ್ರ ಮುಖ ದೇವರು ನಮ್ಮನ್ನು ಪರಿಪೂರ್ಣ ನೀತಿವಂತನಾಗಿ ಎಷ್ಟು ಸಾರಿಪುಲ್ಲ. ಆದರೆ ಅಷ್ಟೇ ಅಲ್ಲಿ ದೇವರ ಆತ್ಮನು ನಿಮ್ಮಲ್ಲಿ ಆ ನಿರೀಕ್ಷೆಯನ್ನು ತುಂಬಿಸ್ತಾನೆ. ಆ ನಿರೀಕ್ಷೆಯು ನಿಮ್ಮಲ್ಲಿ ಅಭಿವೃದ್ಧಿ ಹೋಗದೆ ನಿಮ್ಮ ಆಸೆ ಎಂದಿಗೂ ಆಶಾಭಂಗವಾಗುವುದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನು ರೋಮಾಪುರದ ಪತ್ರಿಕೆ 5ನೇ ವಾಕ್ಯದಲ್ಲಿ ಅದಕ್ಕೆ ಆತನು ಇಲ್ಲಿ ಪ್ರಾರ್ಥನೆ ಮತ್ತು 15ನೇ ವಾಕ್ಯ ನೋಡ್ತೇವೆ.
ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದು ಅಗಲ ಉದ್ದೆತ್ತರ ಆಳ ಎಷ್ಟೆಂಬುದನ್ನು ದೇವರೊಂದಿಗೆ ಗ್ರಹಿಸಲು ಜ್ಞಾನಿಗೆ ಕ್ರಿಸ್ತನ ಪ್ರೀತಿ ತಿಳುಕೊಳ್ಳಲು ಪೂರ್ಣ ಸಕ್ತರಾಗಿದ್ದು ದೇವರ ಸಂಪ್ರದಾಯ ಮಟ್ಟಿಗೂ ಪರಿಪೂರ್ಣವಾಗುವ ಹಾಗೆ ನಿಮಗೆ ದಯಪಾಲಿಸಿ ಎಂದು ಆತನು ಬೇಡಿಕೊಳ್ಳುತ್ತೇನೆ. ಪಾಲುವನ್ನು ಆಸೆ ಬೇಡುತ್ತಾನೆ. ಅಷ್ಟೇ ಅಲ್ಲದೆ ದೇವರ ಪ್ರೀತಿಯಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ದೇವರ ಮಕ್ಕಳ ಅನ್ಯತೆಯನ್ನು ಎಷ್ಟು ಸಭೆಗೆ ಸೇರಿ ಬರ್ತೀನಿ ಅಷ್ಟು ದೇವರ ಅನ್ಯತೆಯೂ ಅಭಿವೃದ್ಧಿ ಆಗಬೇಕು ಎಂಬುದಾಗಿ ಆತನು ಎಫೆಸದವರಿಗೆ ಬೇಡುತ್ತಾನೆ. ಮತ್ತು 20 ವಾಕ್ಯ ನೋಡುತ್ತೇವೆ. ನಮ್ಮಲ್ಲಿ ಕಾರ್ಯ ಸಾಧಿಸಿದ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸಿಗಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನ ದೇವರಿಗೆ ಸಭೆಯಲ್ಲೂ ಕ್ರಿಸ್ತೇಶನಲ್ಲಿಯೂ ತಲಾಂತರಾಂತರಕ್ಕೂ ಯುಗ ಯುಗಂತ ಸ್ತೋತ್ರ ಆಮೇನ್. ಇದು ಅರ್ಥವಾಗಿದೆ ಪರೇ. ನೀವು ಹೇಗೆ ಬುದ್ಧಿಯಲ್ಲಿ ಬೇಡಿಕೊಳ್ಳುತ್ತೀರೋ ಹಾಗೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಪರೇ. ಎಷ್ಟು ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ ಆಗ ಪವಿತ್ರಾತ್ಮ ಶಕ್ತಿಯು ಪರೇ. ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ ಅನ್ಯ ಭಾಷೆ ನೀವು ಬೇಡೋದಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರು ನಿಮ್ಮ ಪ್ರಾರ್ಥನೆ ತಗೊಳ್ತಾನೆ. ನೀವು ಯೋಚನೆ ಮಾಡೋದು ಅತಿ ಹೆಚ್ಚಾಗಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ನಿಮ್ಮ ನಿರೀಕ್ಷೆಯು ಎಂದಿಗೂ ಆಶಾಭಂಗವಾಗುವುದಿಲ್ಲ. ಹಾಗಾದರೆ ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಬೇಕಾದರೆ ಮೊದಲು ದೇವರ ವಾಕ್ಯನ ಓದುವವರು, ಧ್ಯಾನ ಮಾಡುವವರು, ದೇವರ ವಾಕ್ಯವನ್ನು ಜ್ಞಾಪಕದಲ್ಲಿಡುವರಾಗಬೇಕು. ದೇವರ ವಾಕ್ಯ ವಿಧಿರಾದು. ಅಷ್ಟೇ ಅಲ್ಲದೆ ಅತಿ ಹೆಚ್ಚಾಗಿ ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲೂ ಕುಟುಂಬವಾಗಿಯೂ ಸಭೆಯಾಗಿಯೂ ಪ್ರಾರ್ಥನೆ ಮಾಡುವವರು ಹಾಗೆ ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಆದ ಹಾಗೆ ನಿರೀಕ್ಷೆಯು ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡಿದೆ. ಬೇಡುಗಿಂತಲೂ ಇದು ಅತ್ಯಧಿಕವಾದ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಾತು ಕಾರ್ಯಗಳು, ನಿಮ್ಮ ಪ್ರಾರ್ಥನೆ ಉತ್ತರವು, ನಿಮ್ಮ ಕಷ್ಟಗಳು ಬಿಡುಗಡೆ ಆಗುವುದು ನೀವು ಅನುಭವ ಮಾಡುತ್ತೀರಿ. ಮತ್ತು ನೀವು ಹೇಳ್ತೀರಿ, ಹೌದು ದೇವರು ನಿಮ್ಮ ತಲೆಯನ್ನು ನಿಮ್ಮ ಕುಟುಂಬವನ್ನು ಮೇಲೆ ಕೆತ್ತುತ್ತಾನೆ. ನಿಮ್ಮದು ಅವಮಾನ ಬಂದ 2 ಪಟ್ಟು ಮಾನವನ್ನು ಹೊಂದಿಕೊಳ್ಳುತ್ತೀರಿ. ಈಗ 3ನೇ ಸಂಗತಿ ನೋಡ್ತೇವೆ. ಕಡೆ ತನಕ ಕ್ರಿಸ್ತನ ಸಭೆಯನ್ನು ಬಿಟ್ಟು ಬಿಡುವ ಎಂದಿಗೂ ಏನೇ ಕಷ್ಟ ಉಪದ ಬಂದರೂ ಯೇಸುವಿನ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗುತ್ತ ಕಡೆ ತನಕ ಕ್ರಿಸ್ತನ ಸಭೆಗೆ ನಂಬಿಕಸ್ಥರಾಗಬೇಕು. ಆ ಸಭೆಯಲ್ಲಿ ಅನ್ನೋದು ಅತಿ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ತೇವೆ ಕೊಲೊಸ್ಸೆಯವರಿಗೆ ಪತ್ರಿಕೆ 1ನೇ ಆದಿಯಲ್ಲಿ 21ರಿಂದ 23ನೇ ವಾಕ್ಯ ತನಕ. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತ ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಾನೆ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಆಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಪ್ರಿದಾರ್ಥವಾದರೆ ನೀವು ಯೇಸು ಕ್ರಿಸ್ತನನ್ನು ನೀವು ನಂಬಿಕೆ ಮುಖಾಂತರ ಅಂಗೀಕಾರ ಮಾಡಿದ್ದೀರಿ. ನಂಬಿಕೆ ಮುಖಾಂತರ ನಿಮ್ಮ ಪಾಪಗಳು ಸಂಬಳಪಟ್ಟಿವೆ. ನಂಬಿಕೆ ಮುಖ ದೇವರ ಮಕ್ಕಳಾಗಿದ್ದೀರಿ. ನಂಬಿಕೆ ಮುಖಾಂತರ ಪವಿತ್ರ ಆತ್ಮನನ್ನು ಹೊಂದಿಕೊಂಡಿದ್ದೀರಿ. ನಂಬಿಕೆ ನೀತಿಯನ್ನು ನಿರ್ಣಯಿಸ್ಕೊಂಡು ಅದೇ ಆ ನೀತಿವಂತಿಕೆಯನ್ನು ಪರಿಪೂರ್ಣ ಆಗಲಿಕ್ಕುಂಟು. ಪರಿಶುದ್ಧರಾಗಬೇಕು, ಪರಲೋಕ ಹೋಗಬೇಕು. ಅದೇ ಅಪೊಸ್ತಲ ಹೇಳ್ತಾನೆ, ಈ ನಿರೀಕ್ಷೆ ಇಲ್ಲಿನ ಅಭಿವೃದ್ಧಿ ಆಗಬೇಕು. ವೈಯಕ್ತಿಕವಾಗಿ ಪ್ರಾರ್ಥನೆ ಮುಖಾಂತರ, ವಾಕ್ಯ ಓದೋದ ಮುಖಾಂತರ. ಹಾಗೆ 3ನೇದಾಗಿ ಕ್ರಿಸ್ತನ ಸಭೆ ಪ್ರೇರೆ ಅತಿ ಪ್ರಾಮುಖ್ಯವಾಗಿದೆ. ಈ ಕ್ರಿಸ್ತನ ಸಭೆ ಯಾವ ಕಾರಣಕ್ಕೂ ನಿಮ್ಮ ಸಭಾಪಾಲಕರನ್ನು ದೂಷಿಸದೆ, ಸಭಾಪಾಲಕರ ವಿರುದ್ಧ ಮಾತನಾಡಿ, ಯಾವ ಸಭೆಗೆ ವಿರುದ್ಧ ಮಾತನಾಡದೆ ನಿಮ್ಮ ಸಭೆಯಲ್ಲಿ ನಂಬಿಕಸ್ಥರಾಗಿ ಕಡೆದಿರುವುದರೆ ದೇವರು ನಿಮ್ಮ ಸಭೆಯಲ್ಲಿ ನಂಬಿಕಸ್ಥರಾಗುವಾಗ ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧರನ್ನಾಗಿ, ದೋಷವಿಲ್ಲದವನಾಗಿ, ಶುದ್ಧವಾದ ಕನ್ನಿಕೆಯನ್ನಾಗಿ ನಿಮ್ಮನ್ನು ರೂಪಿಸಿಕೊಂಡು ಯೇಸು ಕ್ರಿಸ್ತನ ಆ ಪರಲೋಕದ ಆ ಭಾಗ್ಯಕ್ಕೆ ನಿಮ್ಮನ್ನು ಸೇರಿಸುವವನು ಆಗಿದ್ದಾನೆ. ಪ್ರೇರೆ ಈ ನಿಮ್ಮ ನಿರೀಕ್ಷೆ ಆಸೆ ಪಡುವುದಿಲ್ಲ. ಅದನ್ನು ಬರುತ್ತಾ ಕಷ್ಟಗಳು ಬರುವಾಗ, ಶೋಧನೆ ಬರುವಾಗ ಯೇಸು ನಂಬಿಕೆಯನ್ನು ಬಿಟ್ಟರೆ, ಸಭೆಯ ಅನ್ಯದ ಬಿಟ್ಟು ಬಿಡುವುದಾರೆ, ಪ್ರಾರ್ಥನೆ ಬಿಟ್ಟು ಬಿಡುವುದಾರೆ, ಮತ್ತು ಕರ್ಮನ ಸಭೆಗೆ ಬರದೆ ಮನೆಯಲ್ಲಿ ಕೂತ್ಕೊಂಡು ಪುನಃ ನೀವು ಬಿಟ್ಟು ಬಂದ ಸಂಗತಿ ಪುನಃ ಮಾಡುವುದರೆ ನಿಮ್ಮ ಜೀವದ ಪಟ್ಟಿಯ ಹೆಸರು ತೆಗೆಯಲ್ಪಡುವುದು. ನಿಮ್ಮ ರಕ್ಷಣೆ ಕಳೆದುಕೊಳ್ಳಬಹುದಾದರೆ ನಿಮ್ಮ ರಕ್ಷಣೆ ಕಳೆದುಕೊಳ್ಳಬಾರದು. ಜೀವದ ಪಟ್ಟಿಯಲ್ಲಿ ಹೆಸರು ಉಳಿಸಬೇಕಾ? ಕಡೆ ತನಕ ಸಭೆಯನ್ನು ಪ್ರೀತಿ ಮಾಡಬೇಕು. ಸಭಾಪಾಲಕರಿಗೆ ಅಧೀನರಾಗಬೇಕು. ಸಭೆಯನ್ನು ದೂಷಿಸಬಾರದು. ಸಭೆಯಲ್ಲಿ ದೇವರ ಆತ್ಮ ಆ ಸಭೆಯನ್ನು ಪ್ರೇರೆ ಯಾವ ಸಭೆಯಲ್ಲಿ ಆ ಪ್ರತಿಯೊಂದು ಸಭೆಯನ್ನು ಯೇಸು ಕ್ರಿಸ್ತನು ಪ್ರತಿಯೊಂದು ಸಭೆಯನ್ನು ಯೇಸು ಕ್ರಿಸ್ತನು ಆ ಕರ್ತನ ರೂಪಾಂತರದಲ್ಲಿ ಪ್ರತಿಯೊಂದು ಸಭೆಯನ್ನು ಯೇಸು ಕ್ರಿಸ್ತನು ಎತ್ತಿಕೊಂಡು ಹೋಗಲಿಕ್ಕೆ ಬರುತ್ತಾನೆ ಎಂಬುದೇ ಅಪೊಸ್ತಲರಿಗೆ ಬರೆದ ಪತ್ರಿಕೆ 4ನೇದಲ್ಲಿ 13 ಅಪೊಸ್ತಲ ಪೌಲನು ಅತಿ ಸ್ಪಷ್ಟ ಯೇಸು ಕ್ರಿಸ್ತನು ಪರಲೋಕಕ್ಕೆ ಇದ್ದಾನೆ, ತಂದೆಯ ಬಳಿ ಕುಳಿತುಕೊಂಡಿದ್ದಾನೆ. ಆತನು ಪ್ರೇರೆ
ಆ ಟ್ರಿಬ್ಯುಲೇಷನ್ ಪೀರಿಯಡ್, ಕಷ್ಟಗಳು, ಸಂಕಟಗಳ 7 ವರ್ಷಗಳು ಬರೋ ಮೊದಲು ಮಧ್ಯ ಆಗಲಿ ತುತಿರೋಡನೆ ಬರ್ತಾನೆ, ತನ್ನ ಸಭೆ ಎಂಬ ಮೊದಲಿಗೆ ಎತ್ತಿಕೊಂಡು ಬಿಡಿ. ಆಗ ನೀವು ಯಾವ ಸಭೆಯಲ್ಲಿರ್ತೀರೋ, ಯಾವ ಸಭೆ ಯೇಸು ನಂಬಿಕೆ ಕೊಡುತ್ತದೋ ಆ ಸಭೆಯನ್ನು, ಪ್ರತಿಯೊಂದು ಸಭೆಯನ್ನು ಪ್ರತಿಯೊಂದು ಸಭೆಯನ್ನು ಪವಿತ್ರಾತ್ಮನ ಪ್ರೇ ಆ ಒಂದು ನಿಮ್ಮ ನಿರ್ದೋಷಿಗಳನ್ನಾಗಿ ಶುದ್ಧಕರಣೆ ಮಾಡಿ ಆ ಸಭೆಯು ಪ್ರೇ ಆ ಮೇಘ ವಿಮಾನದಲ್ಲಿ ಅಂತರಿಕ್ಷದೊಡನೆ ಆ ಮೇಘ ವಿಮಾನದ ಒಯ್ಯಲು ಪಡುತ್ತದೆ. ಆ ನಂತರ 7 ವರ್ಷ ಅದು ಇದು ನಿಮಗೆ ಭಾಗ್ಯ ಬೇಕಾ? ಇನ್ನು ಬರೀ ಕರ್ತನ ಸಭೆಯನ್ನು ಎಂದಿಗೂ ಬಿಟ್ಟು ಬಿಡಿರಿ. ಕರ್ತನ ಸಭೆಗೆ ನಂಬಿಕೆ ಆ ಸಭೆಯನ್ನು ಪ್ರೀತಿ ಮಾಡಬೇಕು. ಆ ಸಭೆಯಲ್ಲಿ ಅನ್ನೋದು ಅತಿ ಪ್ರಾಮುಖ್ಯವಾಗಿದೆ ಪ್ರೇರೆ. ಆಗ ನಿಮ್ಮ ನಿರೀಕ್ಷೆ ಕಡೆ ತನಕ ಆ ಸಭೆಗೆ ಪಡುವುದಿಲ್ಲ ಪ್ರೇರೆ. 4 ಅನ್ಸ್ಕೊಂಡಿರ್ತೇವೆ, ನಿರೀಕ್ಷೆಯ ಶಿರಸ್ಥಾನವನ್ನು ಧರಿಸಿಕೊಳ್ಳುವವರು ಆಗಬೇಕು. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 4ರಿಂದ 9ನೇ ವಾಕ್ಯ ತನಕ. ಆದರೆ ಸಹೋದರರೇ, ಆ ದಿನವು ಕಲ್ಲನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ಆ ದಿನ ಎಂದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅಥವಾ ರ್ಯಾಪ್ಚರ್, ರ್ಯಾಪ್ಚರ್ ಅಥವಾ ಕನ್ನಡದಲ್ಲಿ ರೂಪಾಂತರ, ಪ್ರತ್ಯಕ್ಷತೆ, ಸಭೆ ಎತ್ತಲ್ಪಡುವಿಕೆ ಎಂಬ ಎಲ್ಲ ಹೆಸರು ಬರ್ತದೆ. ಅಪೊಸ್ತಲರು ಆದರೆ ಸಹೋದರ, ಆ ದಿನವು ಕಲ್ಲಿನ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲಲ್ಲಿರುವಲ್ಲ, ನೀವು ಬೆಳಕಿನವರು ಆಗಿದ್ದೀರಷ್ಟೇ. ಬೆಳಕನ್ನು ಆಗಿಲ್ಲ ಅಂದರೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದಾದರೆ ನೀವು ಬೆಳಕನವರು ಆಗಿರ್ತೀರಿ. ಅದಕ್ಕೆ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವ ಪ್ರಾರ್ಥನೆ, ವಾಕ್ಯ, ಸಭೆ ಅನ್ನುತ್ತೆ. ಮತ್ತು 4ನೇ ಸಂಗತಿ ವಿಧೇಯರಾಗಬೇಕು ಪ್ರೇ. ವಿಧೇಯರಾಗುವುದಾದರೆ ಮಾತ್ರ ಪ್ರೇ ಆ ರ್ಯಾಪ್ಚರ್ನಲ್ಲಿ ಪಾಲುರಾಗುತ್ತೀರಿ. ಅದಕ್ಕೆ ವಿಧೇಯರಾದವರು ಅಪೊಸ್ತಲರೇ ಬೆಳಕಿನವರು ಆಗಲಿನವರು ಆಗುತ್ತೀರತ್ತೆ. ನಾವು ರಾತ್ರಿಯವರಲ್ಲ, ಕತ್ತಲೆಯವರ. ರಾತ್ರಿಯ ಕತ್ತೆ ಅಂದರೆ ಯಾರು ದೇವರ ವಾಕ್ಯಕ್ಕೆ ಅವಿಧೇಯರಾಗುತ್ತಾರೆ ಅವರು ರಾತ್ರಿ ಕತ್ತಲೆಯಲ್ಲಿ ಜೀವಿಸ್ತಾರೆ ಎಂಬುದು ಅರ್ಥವಾಗಿದೆ. ಅದಕ್ಕೆ 6ನೇ ವಾಕ್ಯದ ಅರ್ಥ ಹೇಳ್ತಾನೆ, ಆದ ಕಾರಣ ನಾವು ಈ ಸೇರಿದಂತೆ ನಿದ್ದೆ ಮಾಡದೆ ಎಚ್ಚರವಾಗೋಣ, ಸ್ವಸ್ಥತೆ. ಕೆಲವೊಂದು ವಿಶ್ವ ನೋಡ್ತೇವೆ, ಯೇಸು ಕ್ರಿಸ್ತನು 10 ಮಂದಿ ಕನ್ನಿಕೆ ಬಗ್ಗೆ ಅಂತೂ ಸಾಮ್ಯನ ಹೇಳ್ತಾನೆ. ಮತ್ತೆ 20ನೇ ಅಧ್ಯಾಯದಲ್ಲಿ 1:13 ವಾಕ್ಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನೇ 5 ಮಂದಿ ಬುದ್ಧಿವಂತೆಯ ಕನ್ನಿಕೆಯರು, ಅವರು ಅಲ್ಲಿ ದೀಪದ ಎಣ್ಣೆ ಇತ್ತು, ಅವರ ದೀಪ ಉರಿಯುತ್ತಾ ಇತ್ತು. 5 ಮಂದಿ ಬುದ್ಧಿ ಇಲ್ಲದವರು. ಈಗ ಇಲ್ಲಿ ಬೆಳಕಿನವರೆಂದರೇನು? ಬುದ್ಧಿವಂತ ಕನ್ನಿಕರು. ಯಾವಾಗಲೂ ನಿಮ್ಮ ಆತ್ಮದಲ್ಲಿ ದೀಪ ಅಂದರೆ ಎಣ್ಣೆ ಇಟ್ಟುಕೊಂಡು ನೀವು ಯಾವಾಗಲೂ ಪ್ರಾರ್ಥನೆ ಮಾಡುವರು, ವಾಕ್ಯ ಓದುವರು, ವಾಕ್ಯವಿದು. ಇದು ಬುದ್ಧಿವಂತ ಕನ್ನಿಕೆಯರು. ಬುದ್ಧಿ ಇಲ್ಲದವರು ಎಂದರೆ ಕತ್ತಲೆಯವರು ಆಗಿದ್ದಾರೆ. ರಾತ್ರಿ ಅವ್ರೇನು ಮಾಡಿದ್ರು ಬರೇ ಅವ್ರು ಏಸ್ಕೊಂಡು ತಡ ಆಗ್ತಾವೆ, ಅವರು ಆಲಸ್ಯ ಮಾಡಿದರು, ಪ್ರಾರ್ಥನೆ ಮೇಲೆ ಆಲಸ್ಯ ಮಾಡಿದರು. ಅದಕ್ಕೆ ಅವರಲ್ಲಿ ಎಣ್ಣಿಲ್ಲ. ಆಗ ಯಾರು ಪರಲೋಕ ಹೋದರು? ತುತ್ತೂರಿಯ ಅಂದರೆ ಮಧ್ಯ ರಾತ್ರಿಯಲ್ಲಿ ಶಬ್ದವಾಯಿತು, ಕೂಗಾಯಿತು. ಆಗ ಯಾರಲ್ಲಿ ಎಣ್ಣೆ ಇತ್ತು, ದೀಪ, ಅವರು ಇಮಿಡಿಯೇಟ್ ಅವರ ದೀಪ ಉತ್ತಿಸಿ ಅವರು ಆ ಮೊದಲಿಂಗನೊಟ್ಟಿಗೆ ಹೋದರು. ಆ ರೀತಿ ಬರೇ ಆ ಯೇಸು ಕ್ರಿಸ್ತನ ತುತ್ತೂರಿಯ ಧ್ವನಿ ಕೇಳುವಾಗ ಯಾರು ಪ್ರಾರ್ಥನೆ ಮಾಡ್ತಾರೋ, ವಾಕ್ಯಕ್ಕೆ ವಿಧೇಯರಾಗ್ತಾರೋ ಅವರು ಆತ್ಮೀಯದಲ್ಲಿ ಯಾವಲ್ಲಿ ಎಚ್ಚರವಾಗುತ್ತಾರೆ, ಅವರು ಆ ಮೇಘ ವಿಮಾನದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದಕ್ಕೆ ನಿದ್ದೆ ಮಾಡುವುದಂದರೆ ಯಾರು ಆ 5 ಮಂದಿ ಬುದ್ಧಿಯಲ್ಲಿ ಕನ್ನಿಕೂಪದಲ್ಲಿ ಆಲಸ್ಯ ಮಾಡುತ್ತಾರೋ ಪ್ರಾರ್ಥನೆಗಾಗಿ ಅವರು ಬುದ್ಧಿ ಇಲ್ಲದೋ, ಅದಕ್ಕೆ ಅವರು ನಿದ್ದೆ ಮಾಡುತ್ತಾರೆ. ಹಾಗೆ ಆ ರೀತಿ ನೀವು ಆಗಬಾರದು ಎಂಬುದು ಅಪೊಸ್ತಲನು ಹೇಳ್ತಾನೆ. ಮತ್ತು ಆಮೇಲೆಯವರು ರಾತ್ರಿ ಇರುತ್ತಾರೆ. ಆಮೇಲೆ ಕೆಲವರು ಪ್ರಾರ್ಥನೆ ಮಾಡದೆ ಪಾಪದ ಅಮಲಿನಲ್ಲಿ, ಕೆಲವು ರೀತಿಯ ದುಷ್ಟ ಆಮೇಲೆ ಆ ರೀತಿ ನೀವು ಅಮಲಿನಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನೇ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅತಿ ಭೋಜನ ಮೊದಲನೇದು ಆಗುತ್ತೆ. ನಿಮ್ಮ ಊಟದಲ್ಲಿ ನೀವು ಮಿತಿ ಉಳ್ಳವರಾಗಬೇಕು. ಅತಿಯಾದ ಭೋಜನ ನೀವು ಮಾಡುವವರು ಆಗಬಾರದು. ಪ್ರಪಂಚ ಚಿಂತೆಗಳು ನೀವು ಮುಳುಗಿರಬಾರ್ದು. ಅಮಲು ಅಂದರೆ ನಾನಾ ರೀತಿಯ ಮೊಬ್ಬ, ನಾನಾ ರೀತಿ ಅಂದರೆ ಕೆಟ್ಟ ಚಟಗಳಿಗೆ ನಾವು ಅಮಲಾಗುವುದೇ. ನೀವು ಪ್ರಾರ್ಥನೆ ಮಾಡೋಕ್ಕೆ ಆಗುವುದಿಲ್ಲ ಎಂಬುದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಹಾಗಾದರೆ ನೀವು ದಿನಾಲೂ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಬರೀ ವಿಧೇಯತೆಯಲ್ಲಿ ನೀವು ಅಭಿವೃದ್ಧಿ ಆಗಿದ್ದರೆ, ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಆಗಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದುವರು, ವಿಧೇಯಬೇಕು, ಮತ್ತು ಕರ್ತನ ಸಭೆಗೆ ನೀವು ಬರುವ ಈ ರೀತಿ ಆಗಬೇಕು ಪ್ರಿಯರೇ. ಅದಕ್ಕೋಸ್ಕರ ನೀವು ಪ್ರಿಯರೇ ಎಂದಿಗೂ ಆ ರೀತಿಯ ಅತಿ ಭೋಜನ, ಪ್ರಪಂಚ ಚಿಂತೆ ಮತ್ತು ನಾನಾ ವಿಧದ ಪಾಪ ಎಂಬ ಅಮಲಿನಲ್ಲಿ ಇರಬಾರದು ಎಂಬುದು ಅಪೊಸ್ತಲನು ಹೇಳ್ತಾನೆ. 8ನೇ ಭಾಗದ ನಾವಾದರೂ ಹಗಲಿನವರಾಗಿ ವಿಶ್ವಾಸ, ಪ್ರೀತಿಗಳೆಂಬ ಭದ್ರಕವಚ. ವಿಶ್ವಾಸ ಅಂದರೆ ಕರ್ತನ ಬಿಟ್ಟ ನಂಬಿಕೆ, ಪ್ರೀತಿ ಅಂದರೆ ನಿಜವಾಗಿ ನಂಬಿಕೆ ಇಡುವವನು ದೇವರನ್ನು ಸಂಪೂರ್ಣ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡೋದ್ರ ಅರ್ಥ ಏನು? 1 ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಈಗ ಹೇಳ್ತದೆ, ದೇವರ ಮೇಲೆ ಪ್ರೀತಿನೇ ಆಜ್ಞೆಯ ಕೈಕೊಂಡು ನಡೆಯುವುದೇ ದೇವರ ಮೇಲೆ ಪ್ರೀತಿ ಆಗಿದೆ. ನಂಬಿಕೆ, ವಿಶ್ವಾಸ ಅಂದರೆ ನಂಬಿಕೆ, ಪ್ರೀತಿ ಅಂದರೆ ವಿಧೇಯತೆ. ಈ ವಿಶ್ವಾಸ, ಪ್ರೀತಿ ಇದು ನಿಮಗೆ ಭದ್ರಕವಚ. ನಿರೀಕ್ಷೆ ಎಂಬ ಶಿರಸ್ಥ. ಏನು ನಿರೀಕ್ಷೆ? ದೇವರ ವಾಕ್ಯ ನೀವು ದಿನ ಓದುತ್ತೀರೋ,
ವಾಕ್ಯ ಪ್ರಕಾರ ವಾಕ್ಯ ಧ್ಯಾನ ಮಾಡಿದರು, ವಾಕ್ಯ ವಿಧೇಯರಾಗ್ತಿರು, ವಾಕ್ಯದ ಪ್ರಕಾರ ಸಖತ್ತನ ಸಭೆಗೆ ಬರ್ತಿರು. ಆಗ ನಿಮ್ಮ ನಿರೀಕ್ಷೆ ಉಂಟು ನಿಮ್ಮಲ್ಲಿ. ಹೌದು, ಯೇಸು ಕ್ರಿಸ್ತನು ನನ್ನನ್ನು ಆ ರಾಪ್ಚರಿಗೆ ತೆಗೆದುಕೊಂಡು ಆ ನಿರೀಕ್ಷೆಯಿಂದ ನೀವು ಮಾಡ್ತೀರಿ. 5 ಮಂದಿ ಬುದ್ಧಿವಂತೆ ಕನ್ಯಕ ಹೋದರೆ ಎಲ್ಲ ಸಮಯದಲ್ಲಿ ನಿಮ್ಮ ಆತ್ಮದಲ್ಲಿ ಎಣ್ಣೆ ತುಂಬಿಸ್ಕೊಂಡು ಆ ಒಂದು ಮೊದಲಿಂಗ ಕಾದುಕೊಂಡಿರ್ತೀರಿ. ಇದು ನಿರೀಕ್ಷೆ ಆಗಿದೆ. ಬರೀ ಈ ನಿರೀಕ್ಷೆ ಎಂಬ ಧರಿಸಿಕೊಂಡು ಯಾವಾಗಲೂ ಸ್ವಚ್ಛತರಾಗೋರನ್ನ 9. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿ ಆಗಬೇಕು ನೇಮಿಸಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಕೋಪ ಅಂದರೆ ರ್ಯಾಪ್ಚರ್, ಅದು ಇಮಿಡಿಯೇಟ್ ರೂಪಾಂತರ ಆದ ತಕ್ಷಣವೇ ಅಥವಾ ಸಭೆಯು ಪರಲೋಕ ಎತ್ತಲ್ಪಟ್ಟ ಇಮಿಡಿಯೇಟ್ 7 ವರ್ಷದ ದೇವರ ಕೋಪ ಬರೆದು ಇದು ಕೃಪೆಯ ಯುಗ ಎಂದು ಕರೆದು, ಇದು ಗ್ರೇಸ್ ಪೀರಿಯಡ್, ಇದು ಕೃಪೆ ಅಂದರೆ ಎಷ್ಟು ತನ್ನ ಕರ್ತನ ಸಭೆ ಇಲ್ಲಿ ಇರ್ತದೋ, ಎಷ್ಟು ತನ್ನ ರ್ಯಾಪ್ಚರ್ ಅಷ್ಟು ಈ ಲೋಕದಲ್ಲಿ ದೇವರ ಕೃಪೆ ಉಂಟು. ಯಾವಾಗ ರ್ಯಾಪ್ಚರ್ ಅಥವಾ ಸಭೆ ಎತ್ತಲ್ಪಡ್ತದೋ ಆ ನಂತರ ಕೃಪೆ ಯುಗ ಹೋಗ್ತದೆ. ಆ ದೇವರ ಕೋಪ ಯುಗ ಅದು 7 ವರ್ಷ ಟ್ರಿಬ್ಯುಲೇಷನ್, ಕನ್ನಡ ಸಂಕಟಗಳು. ಈ ಕೋಪದಲ್ಲಿ ಯಾವ ಸಭೆಯು ಉಳಿಯಬಾರದೆಂದು ಯೇಸು ಕ್ರಿಸ್ತನು ದೇವರ ವಾಕ್ಯ ಕೊಟ್ಟಿದ್ದಾನೆ. ಈ ಟಿ ವಿ ಮಾಧ್ಯಮಕ್ಕೆ ದೇವರ ವಾಕ್ಯ ಪ್ರಸಾರವಾಗ್ತದೆ. ನಿಮಗೆ ಸಭೆ ಉಂಟು. ಅದಕ್ಕೆ ಪ್ರೇರೆ ಪೌಲ್ ಹೇಳ್ತಾನೆ, ಈ ನಿರೀಕ್ಷೆ ಉಳ್ಳವರು ಪ್ರೇರೆ ನೀವು ಅಭಿವೃದ್ಧಿ ಆಗುವುದಾದರೆ ನಿರೀಕ್ಷೆಯ ಮೂಲದ ದೇವರು ನಿಮ್ಮ ನಂಬಿಕೆತ್ತುಂಟು ಸಂತೋಷವನ್ನು ಪವಿತ್ರ ಬಲಗೊಳ್ಳುವುದಾದರೆ ನಿಮ್ಮ ಮನ ಕಗ್ಗಳಿಂದ ದೇವರ ಗಟ್ಟಿಪಡಿಸಿದರೆ ಎಂದಿಗೂ ನಿಮ್ಮ ನಿರೀಕ್ಷೆ ಭಂಗಪಡಿಸೋದಿಲ್ಲ. 100% ನಿರೀಕ್ಷೆ. ಹಾಗೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುವುದು ಮಾತ್ರಲ್ಲ, ನಿಮ್ಮ ಬೇಡಿಕೆ ಅತಿ ಹೆಚ್ಚಾಗಿ ಹೊಂದುತ್ತೀರಿ. ನೀವು ಯೋಚನೆ ಮಾಡಿ ಅತಿ ಹೆಚ್ಚಾದ ಕಾರ್ಯ ದೇವರು ನಿಮ್ಮಲ್ಲಿ ಮಾಡುತ್ತಾನೆ. ನಿಮ್ಮ ಅದ್ಭುತಗಳು ಮಾಡ್ತಾನೆ, ನಿಮ್ಮ ಜೀವಿತದಲ್ಲಿ ರೋಗಗಳು ಗುಣ ಮಾಡ್ತಾನೆ, ನಿಮ್ಮದೆಲ್ಲ ಕಷ್ಟಗಳು ನಿಮಗೆ ಬಿಡ. ಅಷ್ಟೇ ಅಲ್ಲದೆ ನಿಮಗೆ ನಿತ್ಯ ಜೀವ ನಿಮಗೆ ಹೊಂದುತ್ತೀರಿ. ಅಷ್ಟೇ ಅಲ್ಲದೆ ಆ ರ್ಯಾಪ್ಚರ್ನಲ್ಲಿ ಆ ಪರಲೋಕದಿಂದ ಯೇಸು ಕ್ರಿಸ್ತ ಬರುವಾಗ ತುತ್ತೂರಿ ಧ್ವನಿ ಊದುವಾಗ ನೀವು 5 ಮಂದಿ ಬುದ್ಧಿವಂತೆ ಕನ್ಯಕೋಪದಲ್ಲಿ ಕೂಡಲೇ ತಕ್ಷಣವೇ ರೆಪ್ಪೆ ಬಡಿಯೋಷ್ಟು ನೀವು ಮಾರ್ಪಾಡು ಹಾಕಿಕೊಂಡು ಆ ಮೇಘ ವಿಮಾನದಲ್ಲಿ ಪರಲೋಕ ಒಯ್ಯಲು ಪಡುತ್ತೀರಿ. ಈ ನಿರೀಕ್ಷೆ ಎಂದಿಗೂ ಆಸಮಾಗಿ ಪಡುವುದಿಲ್ಲ. ಅದು ಈ ರೀತಿ ನಿಮ್ಮ ನಿರೀಕ್ಷೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕೆಂಬುದಾಗೆ ಪೌಲನು ಹೇಳ್ತಾನೆ. ಅದೇ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋ ಈ ಸಂದರ್ಭದಲ್ಲಿ ಉತ್ತೇಜನವಾಗುತ್ತದೆ. ನಿಮ್ಮ ಅಭಿಪ್ರಾಯ ಇಲ್ಲಿ ಸೇರಿ ಮತ್ತು ಅನೇಕ ನಮ್ಮ ಯೂಟ್ಯೂಬ್ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಈ ಸಂದೇಹಗಳ ಪ್ರತಿಯೊಬ್ಬ ನಕ್ಷತ್ರಕ್ಕೆ ಒಪ್ಪಿಸ್ಕೊಡ್ತಿದ್ದೇವ. ಹೌದು, ಇವತ್ತಿದ್ದೇವೆ ನಿನ್ನ ಸಂದೇಶ ಕೆಲವರಿಗೆ ಆ ನಿರೀಕ್ಷೆ ಎಂದರೆ ಏನು, ಆ ನಿರೀಕ್ಷೆ ಹೇಗೆ ಅಭಿವೃದ್ಧಿ ಆಗುವುದು, ಆ ಹೇಗೆ ಕಾಪಾಡಿನ ಕಲಿಸಿಕೊಟ್ಟ ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರಲ್ಲಿ ಆ ನಿರೀಕ್ಷೆಯನ್ನು ತುಂಬಿಸು, ಪ್ರತಿಯೊಬ್ಬ ನಿರೀಕ್ಷೆ ಅಭಿವೃದ್ಧಿಪಡಿಸು. ಆಮೇಲೆ ನಿರೀಕ್ಷೆಯಲ್ಲಿ ಅವರು ಪ್ರಾರ್ಥನೆ ಮಾಡೋಕ್ಕಿಂತ ಅತಿ ಹೆಚ್ಚಾದ ಅವ್ರ ಜೊತೆ ಅದ್ಭುತಗಳು, ಮಾತುಕಾರ್ಯಗಳು, ರೋಗ ಸೌಖ್ಯವು ಬಿಡುಗಡೆ ಕೊಟ್ಟು ಅಷ್ಟೇ ನಿನ್ನ ನಿತ್ಯ ಜೀವದ ನಿರೀಕ್ಷೆ ಹೊಂದುವಂತೆ ಪ್ರತಿ ಕೃಪೆಯನ್ನು ಕೊಡಬಿಟ್ಟು ಬೇಡಿಕೊಳ್ತೇನೆ. ಪ್ರತಿಯೊಬ್ಬ ನಿನ್ನನ್ನು ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ